ಯಾರಮ್ಮ ನೀನು? ಇವ್ರ ಮನೆ ಒಳ್ಳೆ ಇಷ್ಟು ದೊಡ್ಡ ಕೆಲಸ ಮಾಡ್ತಾ ಇದಾರೆ, ಮನೆಯೊಳಗೆ ಒಂದ್ ಮಾತು ಹೇಳ್ಬೇಕು ಅನ್ಸ್ಲಿಲ್ಲ ನೋಡಿ ಇವ್ರಿಗೆ. ಆತರ ಪಡ್ಕ ಅದೇನು ಒಕ್ಕಗಳ ಕಾದಿದೆ. ಆಯ್ತು ಬಾ ಅಮ್ಮ, ಒಳ್ಳೆ ಸಮಿತಿಯ ಬಂದಿದ್ಯಾ. ರಾಯ್ರೆ, ನಿಮ್ ಮನೆ ಮಗಳನ್ನೇ ಮರ್ತ್ಬಿಟ್ಟು ಬಂದಿದ್ದೀರಾ? ಮಾತಾಡ ಶಾಂತಿ. ಮಾತಾಡೋದೇನಿದೆ, ಅವರೇ ಕಾಲ್ನ ಕೇಳಿ ಇಕ್ಕಿದ ಬೆಲೆ ಹುಳಿ ಮಾಡಕ್ಕಾಗತ್ತಾ? ಇವಳೇನ್ ನಮ್ ಮನೆಯವಳಲ್ಲ, ದೂರದ ಸಂಬಂಧಿ. ಯಾಕೆ ಬಂದೆ? ನಡಿ ಆಚೆಗೆ. ನಿಮಗೆ ನಾನ್ ದೂರದ ಸಂಬಂಧಿನೇ ಮೇಡಮ್, ಆದ್ರೆ ನಿಮ್ಮ ಮಗನಿಗೆ ನಾನ್ ತುಂಬಾ ಹತ್ರದ ಸಂಬಂಧಿ ಅಲ್ವಾ? ಯಾರಿಗಮ್ಮ ನೀನು ತುಂಬಾ ಹತ್ರ ಸಂಬಂಧ? ಮದ್ವೆ ಹುಡುಗ ಮನೋಜ್ ಅವ್ರಿಗೆ. ಹೇಗೆ ಆತನಿಗೂ ನಿಮ್ಗೂ ಇದನ್ನೆಲ್ಲ ಏನು ಹೇಳಿಲ್ವಾ ಇವ್ರು ನಿಮ್ಗೆ? ಮಾತಾಡ್ದು ಕಪ್ ಕಪ್ಪಾರು ಕೊಡ್ಬಿಡ್ತೀನಿ. ಸುಮ್ನೆ ಇರು. ಆಗಲ್ಲ, ನೀವ್ ಸುಮ್ನೆ ರಾಜಮಂಡ್ರಿ ಹೊಡೆ ಇಲ್ಲಿಂದ ಬಿಡ್ತೀನಿ. ನಾನ್ ಯಾರು ಅಂತ ನೀವೇ ಹೇಳ್ಬಿಡಿ. ಏನೇ ಹೇಳ್ಬೇಕು ನಿನ್ ಪಿಂಡ ತೊಳಚಾಕ ಬಾರಿಸ್ಲಾ? ಹೊಡಿರಿ ನೋಡೋಣ. ನಂತೂ ನಿಮ್ಮ ಮಗನಿಂದ ದೂರ ಆಗಲ್ಲ. ಅಯ್ಯೋ ಪಾಪ ಇಷ್ಟವಳೆ. ಒಂದ್ ನಿಮಿಷ ಸ್ವಲ್ಪ ಇರ್ರಿ. ಈಗ ಏಕಾಏಕಿ ಒಂದ್ ಹೆಣ್ಮಗಳು ಬಂದು ಏನೇನೋ ಮಾತಾಡಿದ್ರೆ ಏನಾದ್ರ ಅರ್ಥ? ಹತ್ರ ಸಂಬಂಧ ಅಂತಾಳೆ, ಮನೋಜ ಅಂತ ಹೆಸರಿಟ್ ಕರೀತಾಳೆ. ಏನಿದೆ ಅರ್ಥ? ತುಂಬಾ ಮುದ್ದಾಗಿದ್ಯಾ. ಗಿಣಿನ ಗಿಡಗನ್ ಕೈ ಕೊಡ್ಬೋದು, ಆದ್ರೆ ಗಿಣಿ ಕಚ್ಚಿರೋ ಹಣ್ಣನ್ನ ದೇವ್ರ ನೈವೇದ್ಯಕ್ಕೆ ಇಡಕ್ಕಾಗುತ್ತಾ? ಅಂದ್ರೆ ನಿನ್ನ ಜೀವನಕ್ಕೆ ಮುಳ್ಳಾಗ್ ಬಂದಿದ್ದೀನಿ ಅಂತ ಕೋಪ ಮಾಡ್ಕೋಬಿಡಮ್ಮ. ಆದ್ರೆ ಈ ಮನೆಯವರು ನೀನ್ ಅನ್ಕೊಂಡಾಗಲ್ಲ. ಈಗಾಗ್ಲೇ ಮದ್ವೆ ಆಗಿ 2 ವರ್ಷ ಸಂಸಾರ ಮಾಡಿರೋ ಇವ್ರನ್ನ ನಿನಗೆ ಗಂಟ್ ಹಾಕಕ್ ನೋಡ್ತಾ ಇದಾರೆ ಇವ್ರು. ಏನಮ್ಮ ಇದು ನಾವು ಕೇಳ್ತಾ ಇರೋದು? ನಿಜ ಸರ್. ಏನ್ರಿ ಮೀನಾ ಸತ್ಯ ಹರಿಶ್ಚಂದ್ರನ್ ದತ್ತು ಪುತ್ರಿ, ನೀವಾದ್ರೂ ಸತ್ಯ ಹೇಳಕ್ಕಾಗ್ಲಿಲ್ವಾ? ರೀ ಸೂರ್ಯ, ನೀವು ಧರ್ಮರಾಯನ್ ಕೋ ಬ್ರದರ್, ನೀವ್ ಸತ್ಯ ಹೇಳ್ಬೇಕು ಅಂತಾನು ನಿಮ್ಗೆ ಅನ್ಸ್ಲಿಲ್ವಾ? ಶ್ರುತಿ, ರವಿ, ಇವ್ರ ಬರ್ತಲ್ಲಿ ಶ್ರುತಿನೂ ಇಲ್ಲ, ರಾಘನೂ ಇಲ್ಲ. ಸರ್, ಇವರೆಲ್ಲ ಪಾಪದವ್ರೆ. ಆದ್ರೆ ಇದೆಲ್ಲದಕ್ಕೂ ಕಾರಣ ಇಲ್ಲಿ ನಿಂತಿದ್ದಾರೆ ನೋಡಿ, ಸಕ್ರೆ ಬೈ ಶಾಂತಿ. ಇವರೇ ಕಾರಣ. ಎಲ್ರನ್ನು ಬಿಗಿ ಮುಷ್ಟಿ ಇಟ್ಕೊಂಡು ಕಪಿಗಳನ್ನ ಆಡ್ಸ್ದಂಗ ಆಡಿಸ್ತಿದ್ದಾರೆ. ಅದು ಬಿಡಮ್ಮ, ಅದ್ ಯಾರಮ್ಮ ಮನೋಜನ್ ಜೊತೆ 2 ವರ್ಷ ಸಂಸಾರ ಮಾಡಿರೋ ಹುಡುಗಿ? ನಾನೇ ಸರ್. ರೀ, ಏನ್ರಿ ಇದು? ಮೊದ್ಲೇ ನಮ್ಗೆ ಯಾಕೆ ಹೇಳಿಲ್ಲ? ಅಯ್ಯೋ ಸರ್, ಇವಳೇ ಸರಿ ಇಲ್ಲ. ಇವಳು ಸೊಸೆ ಅನ್ನೋ ಹೆಸರು ನಮ್ ಮನೆಗ್ ಬಂದು ಸುಳ್ಳು ಹೇಳಿ ಮೋಸ ಮಾಡಿಲ್ಲ ನಮ್ಗೆನೆ. ಇವಳಿಗೆ ಮೊದ್ಲೇ ಮದ್ವೆ ಆಗಿತ್ತು, ಆ ಸತ್ಯನ ನಮ್ಗೆ ಹೇಳೇ ಇಲ್ಲ, ಗೊತ್ತಾ? ನೀವೇ ಹೇಳಿದ್ರ ಸತ್ಯನ? ನಿಮ್ ಮಗನ್ಗೂ ಮದ್ವೆ ಆಗಿತ್ತಲ್ಲ, ಯಾಕೆ ಹೇಳಿಲ್ಲ ಸತ್ಯನ? ರೀ, ಇಷ್ಟು ಜನ ಇದಿರುವ ಮನೆಯಲ್ಲಿ ಒಬ್ಬರಿಗಾದ್ರೂ ಸತ್ಯ ಹೇಳ್ಬೇಕು ಅಂತ ಅನ್ನಿಸ್ಲಿಲ್ವಾ? ಶಂಸಿರೇ, ಚುಮರೆ ಮಾಡಿ ಮದುವೆ ಮಾಡೋ ಆಸಕ್ತಿ ನಮ್ದಲ್ಲ. ಆಗ್ಲೇ ಒಂದ್ ಸತ್ಯ ಹೇಳ್ಬೇಕು ಅಂತಂದಿದ್ದು ಇದನ್ನೇ. ನಮ್ ಹುಡುಗನ್ ಜೀವನದಲ್ಲಿ ತುಂಬಾ ದೊಡ್ಡ ಅನ್ಯಾಯ ಆಗಿತ್ತು. ಆಕೆ ನಮ್ಮ ಹುಡುಗನ್ ಜೀವನದಿಂದ ತುಂಬಾ ದೂರ ಇರಿಸಿದ್. ಸತ್ಯನ ನಿಮ್ಗೆ ಹೇಳಿ ನೀವು ಒಪ್ಕೊಂಡ್ರೇನೆ ಮಾತುಕತೆ ಮುಂದುವರ್ಸೋಣ ಅಂತ ಬಂದಿತ್ತು. ಆದ್ರೆ ಈ ಮಹಾತಾಯಿ ಬಿಡ್ಲಿಲ್ಲ. ಏನ್ರಿ ಶಾಂತಿ ಅವ್ರೆ, ನಿಮ್ಗೆ ನಾಚಿಕೆ ಆಗೋದಿಲ್ವೇನ್ರಿ ತಪ್ಪು ಮಾಡೋದಿಕ್ಕೆ? ಅಲ್ಲ, ಅದು ನಿಮ್ ಮಗನ ಜೀವನಕ್ಕೆ ಈಕೆ ಶತ್ರುನ ಸಂಬಂಧಿನ ಅಂತ ನಿಮ್ಗೆ ಗೊತ್ತಿಲ್ಲ. ನಿಮ್ಮ ಮಗನ ಬಾಡಿಗೆ ನೀವೇ ಮುಳ್ಳಾಗ್ತಾ ಇದ್ದೀರಲ್ರಿ. ನೀವೇ. ಈಕೆ ಒಬ್ಳೆ ಬಂದಿದ್ದಾಳೆ, ಸರಿ ಆಯ್ತು. ಏನಾದ್ರು ಪೊಲೀಸ್ನವ್ರ ಜೊತೆ ಬಂದಿದ್ರೆ ನೀನು ನಿನ್ ಮಗ ಇಬ್ರು ಅರೆಸ್ಟ್ ಆಗ್ತಾ ಇದ್ರಿ. ಡಿವೋರ್ಸ್ ತಗೊಂಡಿದ್ದೀರೇನ್ರಿ? ತಗೊಂಡಿದ್ದೀರಾ? ಇಲ್ಲ. ಮತ್ತೆ ಇದು ಕೇಸ್ ಆಗೋದಿಲ್ವೇನ್ರಿ ಇದು? ಸೌಮ್ಯ, ನೀನ್ ಒಳಗಡೆ ನಡಿಯಮ್ಮ. ಸೌಮ್ಯ ಚಿನ್ನು. ಲೋಫರ್ ನನ್ ಮಗನೇ, ಚಿನ್ನು ಅಂತ ತಂದು ಕಪಾಳ ಪಾಡ್ಸ್ಬಿಡ್ತೀನಿ. ಅಯೋಗ್ಯನ್ ತಂದು. ಶಾಂತಮ್ಮ, ಗಂಡ ಮಗ ಸೊಸೆ ಎಲ್ಲಾರು ಸತ್ಯ ಹೇಳ್ಬಿಡಿ ಅಂತ ಹೇಳಿದ್ರು. ಆದ್ರೆ ನೀವು ಅವ್ರನ್ನೆಲ್ಲಾರು ಸುಮ್ಮನೆ ಇಸ್ಬಿಟ್ರಲ್ಲ. ನೀವು ಬಾರಿ ದೊಡ್ಡ ಮನುಷ್ಯರು ಬಿಡಿ. ನಿಮ್ ಮನೆಗೆ ಹೆಣ್ಣು ಕೊಡೋದು ಕುದಿತಿರೋ ಸಾಂಬಾರ್ಗೆ ಕರ್ಬೇವಿನ ಸೊಪ್ಪು ಹಾಕ್ದಂಗೆ ಬೆಂದೋಗ್ಬಿಡ್ತದೆ. ಮರ್ಯಾದೆಗೆಲ್ಲ ಜಾಗ ಖಾಲಿ ಮಾಡಿ. ಸರಿಯಾದ ಸಮಯಕ್ಕೆ ಬಂದು ನನ್ ಮಗಳ ಜೀವನ ಕಾಪಾಡ್ಬಿಟ್ಟಮ್ಮ. ಇಲ್ಲಾಂದ್ರೆ ನನ್ ಮಗಳ ಜೀವನಾನೇ ಹಾಳಾಗ್ಬಿಡ್ತಿತ್ತು. ನನ್ ಹಾಗೆ ಇನ್ನೊಂದ್ ಹೆಣ್ಣಿನ ಜೀವನ ಹಾಳಾಗ್ಬಾರ್ದು ಅಂತ. ನಾನು ನೀನ್ ಅನ್ಯಾಯ ಮಾಡಿದ್ದೀವಿ. ಏನ್ ಮಾಡ್ತೀರಾ? ಇದೆಲ್ಲ ಹೋಗಿ ತೊಂದ್ರೆ ಆಗುತ್ತೆ. ಅಮ್ಮ, ಮೊದ್ಲು ಮನೋಜನ್ಗೆ ಡಿವೋರ್ಸ್ ಕೊಡ್ಸೋದ್ರ ಬಗ್ಗೆ ಯೋಚನೆ ಮಾಡು. ಈಗೆಲ್ಲ ಕೈ ಹತ್ತೋದು ಅಫೆನ್ಸ್. ಆಯ್ತು, ಮೊದ್ಲು ಡೈವೋರ್ಸ್ ತಗೋತೀನಿ, ಆಮೇಲೆ ಇದೇ ಕಡೆ ನೀನು ತಪ್ಪು. ನೀವು ಟಿಪ್ಪರ್ಲಾಗ ಹಾಕಿದ್ರು ಮನೋಜ್ನ ನನ್ನಿಂದ ದೂರ ಮಾಡಕ್ ಆಗಲ್ಲ ಅತ್ತೆ. ನೋಡ್ತೀಯಾ? ನೋಡಕ್ಕೆ ಬಂದಿದ್ದೀನಿ. ಚಾಲೆಂಜ್ ಬರೋ ಮನೋಜ. ಸಾರಿ ಸರ್, ವಿಷಯ ಮುಚ್ಚಿಟ್ಟು ನೀವು ಮೋಸ ಮಾಡಕ್ ನಾವು ಬಂದಿರ್ಲಿಲ್ಲ. ಅರ್ಥ ಆಗುತ್ತೆ ರೀ. ಪಾಪ ನಿಮ್ ಅಣ್ಣ ನಿಮ್ ತಂದೆ ಎಲ್ರು ಸತ್ಯ ಹೇಳ್ತೀವಿ ಅಂದಾಗ ಕೇಳೋ ಮನ್ಸು ನಾವು ಮಾಡ್ಬೇಕಾಗಿತ್ತು. ಆದ್ರೆ ನಿಮ್ಮಮ್ಮ ತಡೆದು ಬಿಟ್ರು. ನಾವು ಬರ್ತೀವಿ ಸರ್. ಆಯ್ತು, ಹೋಗ್ ಬನ್ನಿ. ಶ್ರುತಿ, ಬಾಣ. ಮನೋಜ್, ಒಂದ್ ನಿಮಿಷ ನಿಮ್ ಜೊತೆ ಮಾತಾಡ್ಬೇಕು. ನಾನ್ ಲೊಟ್ಟೆ, ನಾನ್ ನಿನ್ ಜೊತೆ ಮಾತಾಡಲ್ಲ ಅಷ್ಟೇ. ಅಮ್ಮ ಬಾಮ್ಮ. ಬಾಮ್ಮ. ಒಬ್ಬೆ ಅಂತ ಹುಡುಗಿ ಒಪ್ಕೊಳ್ಳೋಷ್ಟಲ್ಲಿ ಬಾಂಬ್ ತರ ಬಂದ್ಬಿಟ್ಲು ಮನೆ ಹಾಳಿ. ಅವಳಿಗೆ ನಾವಲ್ಲಿರೋದು ಹೇಗ್ ಗೊತ್ತಾಯ್ತು? ಅದೇ ನನಗೂ ಅನುಮಾನ. ಅದನ್ನ ಯಾಕಮ್ಮ ಅದಕ್ಕೆ ಕಡೆ ನೋಡ್ಕೊಂಡು ಹೇಳ್ತಾ ಇದೀಯಾ? ಏನು ಇಲ್ರ, ಹಾಗೆ ಸುಮ್ನೆ ನೋಡ್ತೆ. ಆದ್ರೂ ಯಾಕೋ ಅನುಮಾನ. ಏನ್ ಅನುಮಾನ? ಯಾರ ಮೇಲೆ ಅನುಮಾನ?
ಇಂಥವ್ರು ಅಂತ ಹೇಳಕ್ಕಾಗತ್ತೆ? ಫೋನ್ ಅಲ್ಲಾದ್ರೆ ಯಾರ್ ಮೆಸೇಜ್ ಕಳ್ಸಿದ್ದು, ಯಾರ್ ಫೋನ್ ಮಾಡಿದ್ದು ಅಂತ ಹೇಳ್ಬೋದು. ಪೋಸ್ಟ್ ಬಾಕ್ಸ್ ಅಲ್ಲಿ ಕಳ್ಸೋ ಮೆಸೇಜ್ ಬಗ್ಗೆ ಹೇಗ್ ತಿಳ್ಕೊಳ್ಳೋದು? ಅಂದ್ರೆ ಏನರ್ಥ? ನಮ್ಮನೇಲೆ ಯಾರೋ ಹಾಲ್ ಕಟಾಯಿಸಿರ್ತಾರೆ ಅಂತನ? ಡೌಟೇ ಬೇಡ ಕಣಪ್ಪ. ಮೊದ್ಲೇ ಮಹಾರಾಷ್ಟ್ರದ ಮಹಾರಾಣಿಗೆ ಸತ್ತಿಗಳು ಮುಚ್ಚಿಟ್ಟು ಅಭ್ಯಾಸ ಇದೆಯಲ್ವಾ? ಲೇ ಮಾರೀಚಿ, ಯಾಕೆ ಈ ಮಗು ಬಗ್ಗೆ ಹಾಗೆಲ್ಲ ಮಾತಾಡ? ನಾಯಿ ಬಾಲ ಮತ್ತೆ ನೀನ್ ನಾಲ್ಗೆ ಏನಾದ್ರೂ ನೆಟ್ಗಾಗಲ್ಲ. ಅಂತೂ ಈ ಪ್ರಯತ್ನಕ್ಕೆ ಹೊಗೆ ಬಿದ್ದಾಯ್ತು. ಮಮ್ಮಿ ನಲ್ಲೋ ಸೌಮ್ಯ ಚೆನ್ನಾಗಿದ್ಲು, ಯಾಕೋ ಮನ್ಸಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಗಿದ್ಲು. ಮಮ್ಮಿ 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 ನೋಡ್ ಮಮ್ಮಿ, ಅಪ್ಪ ಕೋಪಿಸ್ಕೊಂತಿರೋದ? ನನ್ ದಿಗ್ಲಾಗುತ್ತೆ ಇವಾಗ. ಅಯ್ಯೋ, ಇದಕ್ಕೆಲ್ಲ ಯಾಕೋ ಬೇಜಾರ್ ಮಾಡ್ಕೋತೀಯ ಮನೋಜ? ಸೌಮ್ಯ ಇಲ್ಲಾಂದ್ರೆ ರಮ್ಯಾ, ರಮ್ಯಾ ಇಲ್ಲಾಂದ್ರೆ ಭವ್ಯ, ಭವ್ಯ ಇಲ್ಲಾಂದ್ರೆ ದಿವ್ಯಾ, ಅವ್ರು ಇಲ್ಲಾಂದ್ರೆ ಗವ್ಯ. ಯಾರನ್ನೋ ಬರ್ತಾನೆ ಕಟ್ಟಾಕ್ತೀನಿ, ಸುಮ್ಮೀರು. ಸ್ವಯಂವರ ತರ ಸ್ವಯಂ ಮದುವೆ ಕಾರ್ಯಕ್ರಮ ಶುರು ಮಾಡ್ಬಿಡೋಣ. 10 ಹೆಣ್ಮಕ್ಳನ್ನ ಕರೆಸಿ ಎಲ್ರ ಕೈಯಲ್ಲಿ ಹಾರ ಕೊಟ್ಟು ನಿಲ್ಸ್ಬಿಡೋಣ. ಕಾರ್ಯಕ್ರಮದ ಆಯೋಜಕರು ಶಾಂತಿ ಅಂಡ್ ಕೋ, ಕಾರ್ಯಕ್ರಮದ ಹೆಸರು ಸಿಕ್ದವರು ಸಿರುಂಡೆ. ಲೇ ಅಪ್ಪಿ ಸುಮ್ನೆ ಇರೋ. ನೀನ್ ಸುಮ್ನೆ ಇರಲ್ಲ. ಅಲ್ಲಿ ಆಗಿದ್ದು ಗೊತ್ತಾಗಿಲ್ಲ ನಿನಗೆ? ಏನ್ ಯಾವಾಗ್ಲೂ ಫಾಲೋ ಮಾಡ್ತಾಳ ಅವಳು ನಮ್ನ? ಈ ಸತಿ ಬಿಟ್ಟು ಕಳ್ಸಿದಾರೆ, ಒಳ್ಳೆ ಜನ ಅನ್ಸುತ್ತೆ. ನೆಕ್ಸ್ಟ್ ಗೀತ ಮಾಡ್ಕೊಂಡೆ ಮನೋಜ, ಡೈರೆಕ್ಟ್ ಜೈಲೆ. ಮೊದ್ಲು ಆ ರೋಹಿಣಿ ಕೈಯಿಂದ ಡೈವರ್ಸ್ ತಗೊಳ್ಳೋ ಏರ್ಪಾಟ್ ಮಾಡಿ. ಅದಿದ್ರೇನೆ ಮನೋಜ್ ಮತ್ತೆ ಮದುವೆ ಮಾಡಕ್ ಆಗದು. ಅಯ್ಯೋ, ಇನ್ನೂ ನಾವು ಅವಳಿಂದ ಏನೇನ್ ಅನುಭವಿಸ್ಬೇಕಪ್ಪ. ಮದ್ವೆ ಆಗಿದ್ರೆ ಮನೋಜ್ ಅವ್ರ ಲೆಕ್ಕದ ಪ್ರಕಾರ ನೆಕ್ಸ್ಟ್ ವಾರ ಅಮೆರಿಕಾಗ್ ಹೋಗ್ಬೇಕಾಗಿತ್ತು. ಮಮ್ಮಿ ಅಯ್ಯೋ, ನೀನ್ ಯಾಕೋ ಕೋರಸ್ ಕೊಡ್ತೀಯಾ? ಸ್ವಲ್ಪ ಸುಮ್ಮನಿರು ಮನೋಜ. ಆ ರೋಹಿಣಿ ಇನ್ನು ಅದೇನೇನ್ ಆಟ ಆಡ್ತಾಳೋ ನೋಡೋಣ. ಬೇಜಾನ್ ಆಡಿದಾಳೆ, ನಮಗೇನು ಗೊತ್ತಾಗಿಲ್ಲ. ಬೇರೆ ಏನ್ ಮಾಡಿದಾಳೋ? ನಿಮಗೊಂದು ಮ್ಯಾಟ್ರ್ ಗೊತ್ತಾ? ಆವತ್ತೊಂದ್ ದಿನ ನನ್ ಕಾರ್ಗೆ ಬ್ರೇಕ್ ಫೇಲ್ ಆಗಿ ನಾನು ಹೋಗಿ ಅರುಣನ್ ಗಾಡಿ ಟಚ್ ಮಾಡಿ ಅವನು ನನ್ ಡಿಎಲ್ ಕಿತ್ಕೊಂಡು ಇಷ್ಟೆಲ್ಲ ರಾಮಾಯಣ ಆಗಿತ್ತು. ನೆನಪಿದೆಯೋ? ಆಗಿತ್ತು, ಹೌದು. ನನ್ನ ಕಾರ್ನ ಬ್ರೇಕ್ ಫೇಲ್ ಮಾಡಿದ್ದು ಆ ಕಾಗೆ ಸುಬ್ಬನೇ. ಅಯ್ಯೋ, ಇಷ್ಟಕ್ಕೆ ಅಯ್ಯೋ ಅಂದ್ರೆ ಹಿಂಗಪ್ಪ. ಆ ಕಾರ್ ಬ್ರೇಕ್ ಫೇಲ್ ಮಾಡಿಸಿದ್ದು ರೋಹಿಣಿನೇ. ಈ ಮ್ಯಾಟ್ರ್ ನಮಗೆ ಬೆಳಗಾಗೇನೆ ಗೊತ್ತಾಗಿದ್ದು. ಹೇಗ್ ಗೊತ್ತಾಯ್ತಯ್ಯ? ಆ ಕಾಗೆ ಸುಬ್ಬನ್ ಜೊತೆ ಕೆಲಸ ಮಾಡ್ತಿದ್ದವನು ನಮ್ ಮಂಜಿಗೆ ಹೇಳಿದಾನೆ. ಅವನು ನನಗೆ ಹೇಳ್ದ, ಪಾಪಿಸೋಳು ಪಾಪಿಸೋಳು, ಅವ್ಳ ಹೊಟ್ಟೆಗೆ ನಂಜ್ ಹಾಕ. ಅಯ್ಯೋ, ಅಂತ ಕೊಲೆಗಾತಿ ಜೊತೆ ಹೇಗೋ ಮನೋಜ ನೀನು ವಾಸ ಮಾಡ್ದೆ? ಅವಳ ದಾರಿಗೆ ಅಡ್ಡಾಗಿದ್ದೀನಿ ಅಂತ ನನ್ನೇ ಮುಗ್ಸಕ್ ನೋಡ್ದವಳು ನಾಳೆ ದಿನ ಮನೋಜನ್ನ ಲೇ ಅಪ್ಪಿ ಊನು ಅಪ್ನೆ ಹಾಲಲ್ಲಿ ಡಾಲು ಪಾಲಿ ಡಾಲು ಅಂತ ಹಾಕಿ ನಿನ್ನ ಅಮಲ್ ಬಿಟ್ರೆ. ಅಯ್ಯೋ ಮನೋಜ, ನೀನ್ ಅವಳ ಜೊತೆ ಹೋಗ್ಲೇಬೇಡ ಕಣೋ. ಲೊಟ್ಟೆ, ನಾನೇ ಹೋಗ್ತೀನಿ. ಮನೋಜ, ಆದಷ್ಟು ಬೇಗ ಅವಳಿಂದ ನಿನ್ಗೆ ಡೈವರ್ಸ್ ಕೊಡ್ಸ್ಬಿಡ್ತೀನಿ ಕಣೋ. ಬಾರೋಪ್ನೆ ಬಾರೋ ಸಂತೋಷ. ಬನ್ನಿ ಪೂಜ್ಯ ಪೂಜಾ ಅವ್ರೆ, ಬರೋ. ಹೆಂಗಿದೀವೋ ಆರಾಮೇನೋ? ಏ ಪೂಜಾ, ಏನೇ ಅಲ್ಲ, ಏನ್ ನಡೆಸ್ತಾ ಇದ್ದಿದ್ ನೀವಿಬ್ರು? ಅಲ್ಲ, ನಿಂಗ್ ಹೇಳೋರು ಕೇಳೋರು ಯಾರು ಇಲ್ವಾ? ಸಕ್ರೆ, ಅನ್ಬಾರ್ದೆಲ್ಲ ಅಂದಾಗಿದೆ. ಆಯ್ತು, ಇವಾಗ ಸುಮ್ನೆ ಸಾಕು. ಏನ್ ಸುಮ್ನಿರೋದು? ಎಲ್ಲ ಗೊತ್ತಿದ್ರು ಬಾಯ್ ಬ್ಲಾಸ್ಟ್ ಹಾಕೊಂಡು ಸುಮ್ನೆ ಕೂತಿದ್ಲಲ್ಲ. ಸಾರಿ ಆಂಟಿ, ಅವಳು ಸತ್ಯ ಹೇಳ್ತೀನಿ ಅಂತ ಹೇಳ್ತಾನೆ ಇದ್ಲು. ನಾನು ಇವತ್ತೋ ನಾಳೆನೋ ಹೇಳ್ಬಿಡ್ತಾಳೆ ಅಂತ ಕಾಯ್ತಾನೆ ಇದ್ದೆ. ಇವಳ ಪರವಾಗಿ ನಾನ್ ಚೆನ್ನಾಗಿ ಹೇಳ್ತೀನಿ ಆಂಟಿ. ಇರ್ಲಿ ಬಿಡ ಅಪ್ನೆ. ಏನ ಇದಕ್ಕಿದ್ದಾಗ ಮುಂದಿನ ವಾರ ಪೂಜೆ ಇಟ್ಕೊಂಡಿದ್ವಿ, ಕರ್ದೋಗೋಣ ಅಂತ ಬಂದ್ವಿ ಅಣ್ಣ. ಅದೆಲ್ಲ ಆಮೇಲೆ ಮಾತಾಡ್ಕೊಳ್ಳಿ. ಏನಮ್ಮ ಪೂಜಾ? ಅಲ್ಲ, ಇದಾಳಲ್ಲ ಮಹಾರಾಣಿ, ನಿನ್ ಫ್ರೆಂಡು, ಅವಳು ಕಾಗೆ ಸುಬ್ಬಂಗ್ ಹೇಳಿ ನನ್ನ ಮಗನ್ ಕಾರ್ನ ಬ್ರೇಕ್ ಫೇಲ್ ಮಾಡ್ಸಿದ್ಲಂತೆ. ಆಂಟಿ, ಇನ್ನೂ ತುಂಬಾ ವಿಷಯಗಳಿದೆ ಆಂಟಿ, ಇನ್ನೂ ತುಂಬಾ ವಿಷಯ. ಅದೇನು ಅಂತ ಹೋದ್ರು ಬಿಡು, ಕೇಳ್ಬಿಡೋಣ ಅತ್ಲಾಗೆ. ಅವಳು ಸೂರ್ಯ ಅವ್ರ ಮೊಬೈಲ್ ಕದ್ದು ನೀವು ಮಂಜನ್ಗೆ ದೇವಸ್ಥಾನದಲ್ಲಿ ಕಪಾಲಕ್ ಹೊಡಿಯೋಂಗ್ ಮಾಡಿದ್ದು ಅವಳೇ ಆಂಟಿ. ಮೀನವರು ಮನೆ ಮುಂದೆ ಹೂವಿನ ಅಂಗಡಿ ಇಟ್ಕೊಂಡಿದ್ರಲ್ಲ, ಅದನ್ನ ತೆಗಿಯೋ ಹಾಗೆ ಮಾಡಿದ್ದು ಅವಳೇ. ಅಷ್ಟೇ ಅಲ್ಲ, ಕಸ್ತೂರಿ ಆಂಟಿ ಮನೇಲಿ 2 ಲಕ್ಷ ಕದ್ದು ಅದು ಮೀನವ್ರ ಮೇಲ್ ಬರೋ ಹಾಗೆ ಮಾಡಿದ್ದು ಅವಳೇನೆ. ಅಲ್ಲ ಬೇತಾಳಿ, ಏನೇನೆಲ್ಲ ಮಾಡಿದವಳು. ಆಯ್ ಬಿಡ್ಕೊಂಡೆ, ನಮ್ ಮೀನಾ ಇನ್ನೊಬ್ರ ಮಲ್ಲಿ ದುಡ್ಡು ಕದಿಯೋಳಲ್ಲ ಅಂತ ಈಗ ಗೊತ್ತಾಯ್ತೇನೆ. ಈ ಕೈ ಚಳಕ ಯಾರ್ದು ಅಂತ. ಬೇತಾಳಿ, ಅಯ್ಯೋ ನನ್ಗ್ಯಾಕ್ರಿ ಬಾಯ್ದು? ಇದೆಲ್ಲ ನನ್ಗೆಲ್ ಗೊತ್ತಿತ್ತು? ಪೂಜಾ, ಮನೋಜರ್ ಅಂಗಡಿಯಿಂದ 3 ಲಕ್ಷ ಕದ್ದಿದ್ದು ಅದು ರೋಹಿಣಿನೇ. ಅಯ್ಯೋ 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 ಅಯ್ಯೋ, ಅಂದ್ರೆ ಆ ರಾಜಾರಾಣಿ ಅವಳು ತಪ್ಪಿಸ್ಕೊಳ್ಳೋದಕ್ಕೆ ಆ ಬಾಣನ ಆ ಅಮಾಯಕರ ಮೇಲೆ ತಳ್ಳಿದ್ದಾಳೆ. ಓ ಮೈ ಗಾಡ್, ಇವಾಗ ಸತ್ಯ ಗೊತ್ತಾಗ್ತಿದೆ. ಒಂದ್ ಹೆಣ್ಣು ಹೀಗೆಲ್ಲ ನಡ್ಕೊಳ್ತಾಳೆ ಅಂದ್ರೆ ಬದುಕೇ ಆಗಲ್ಲಪ್ಪ. ನಮಗ್ ಗೊತ್ತಿರೋ ಹಾಗೆ ಎಷ್ಟು, ನಮಗ್ ಗೊತ್ತಿಲ್ಲದೆ ಇನ್ನೂ ಅದೇನೇನು ಮಾಡಿದಾಳೋ ಏನೋ. ಮಮ್ಮಿ ಏನೋ ಇದು ಡಿವೋರ್ಸ್ಗೆ ಒಳ್ಳೆ ಸಾಕ್ಷಿ. ಅವಳ ಮೇಲೆ ಕಂಪ್ಲೇಂಟ್ ಕೊಟ್ಟು ಅವಳು ಒಳಗಾಸ್ಬಿಡೋಣ. ನಿಜ ನಿಜ ನಿಜ. ಅವಳು 4 ಕಂಬಿ ಹಿಂದೆ ಇದ್ರೆ ನನಗೆ ಯಾವ ವಡ್ಡಿನೂ ಇರಲ್ಲ. ಪರವಾಗಿಲ್ಲ ಮನೋಜ್ ಅವರೇ, ಒಳ್ಳೆ ಐಡಿಯಾ. ಗುಡ್ ಕಣೋ. ಇರೋಪ್ನೆ ಬಾ, ನೀನೇನ್ ಸೋಲ್ತೀಯ ಇದಕ್ಕೆ?
ಕಂಪ್ಲೇಂಟ್ ಕೊಡೋದ್ ಬೇಡ. ಅಯ್ಯೋ ಹುಚ್ಚಲ್ಲ ಬೆಪ್ಪಲ್ಲ ಶಿವಲೆಲೆ ಅನ್ನೋ ಹಾಗೆ ನೀವೇನ್ರಿ ನೀವು? ಶಾಂತಿ, ಆಕೆ ಮೇಲೆ ನನಗೆ ಯಾವ ಅನುಕಂಪನೂ ಇಲ್ಲ. ಆದ್ರೆ ಯಾವ ತಪ್ಪು ಮಾಡದೇ ಇರೋ ಪಾಪ ಕೃಷ್ಣ ಜೀವನ ಬೀದಿಗೆ ಬಿದ್ದೋಗುತ್ತೆ ಕಣೆ. ಆಕೆ ನಮ್ಮಲ್ಲಿರೋದಂತೂ ಇನ್ ಬೇಡ, ಅದಕ್ಕೆ ನಾನಂತೂ ಒಪ್ಪಲ್ಲ. ನಾವು ಸೇಡ್ ತೀರ್ಸ್ಕೊಳಕ್ ನಿಂತ್ರೆ ಪಾಪ ಮಗು ಅನಾಥ ಆಗೋಗ್ತದೆ. ಅಯ್ಯೋ ಆದ್ರೆ ಆಗ್ತಾನೆ ಬಿಡ್ರಿ. ಅಲ್ಲ ಅವ್ ಯಾವನೋ ಏನೋ ಆಗ್ತಾನೆ ಅನ್ಬಿಟ್ಟು ನನ್ ಮಗನ್ ಜೀವನ ಹಾಳಾಗೋಗ್ಲಿ ಅಂತ ನನ್ ಸುಮ್ಮನಿರಕ್ಕಾಗತ್ತಾ? ಸುಮ್ಮನೆ ಇರೋದು ಬೇಡ, ಡಿವೋರ್ಸ್ ತಗೋಣ, ಬೇರೆ ಮದುವೆ ಮಾಡೋಣ. ಯಾರಿಗೋ ತಪ್ಪಿಗೆ ಇನ್ಯಾರಿಗೂ ಶಿಕ್ಷೆ ಕೊಡ್ಸೋದು ಬೇಡ. ಬಿಟ್ಬಿಡೋ ವಿಚಾರನ. ನೋಡೋಣ, ನೀವಪ್ಪ ಗ್ರೇಟ್ ವ್ಯಕ್ತಿ, ಮತ್ತೆ ಮಾನವತಾವಾದಿನ ಬಹು. ಹೇಳಿ ಕಸ್ತೂರಿ ಆಂಟಿ. ಹಾ ಸರಿ ಸರಿ ಬರ್ತೇನೆ. ನನ್ ಹೂ ಕೊಟ್ ಬರ್ತೀನಿ. ಆಗ್ಬೋದು. ಪೂಜಾ ಅವ್ರಿಗೆ ಅರ್ಶನ ಕುಂಕುಮ ಕೊಡಮ್ಮ. ಹೇಗಾದ್ರೂ ಮಾಡಿ ನಮ್ ಮನೋಜ್ಗೆ ಡೈವರ್ಸ್ ಕೊಡ್ಸ್ಬಿಡ್ಬೇಕು. ಎಲ್ಲಿ ಹುಡ್ಕೋದು ಲಾಯರ್ನ? ಆಂಟಿ ಬಾಬಂಗನ ಹೇಗಿದೆಯಮ್ಮ? ಚೆನ್ನಾಗಿದ್ದೀನಿ ಅಂಕಲ್, ನೀವು? ಹಾ ಚೆನ್ನಾಗಿದ್ದೀನಮ್ಮ. ಆಂಟಿ ಫೋನ್ ಮಾಡಿ ಹಾರ ಬೇಕು ಅಂತ ಹೇಳಿದ್ರು. ಅವಳು ರೂಮಲ್ಲಿ ಇದ್ದಾಳೆ, ರೆಡಿ ಆಗ್ತಾ ಇದ್ದಾಳೆ. ಬರ್ಬೋದಮ್ಮ ಈಗ? ಸರಿ ಅಂಕಲ್, ನಾನು ಇದನ್ನ ದೇವ್ರ ಮೇಲೆ ಇಟ್ ಬರ್ತೀನಿ. ಬೇಡ, ಇದು ಕಸ್ತೂರಿಗೇನಮ್ಮ, ಬರ್ತಲ್ಲಿ ಇರಮ್ಮ. ಆಂಟಿ ಏನಿದು? ಮಕ್ಕಳಿಗೆ ಚಾನೆಲ್ ಇಂದ ಪಾಠ ಮಾಡ್ತಿದ್ದೀರಾ? ಇನ್ನಾಗ್ಲೂ ಒಂದೇ ತರ ಮಾಡೋದ್ರ ಬದಲು ಬೇರೆ ಏನಾದ್ರು ಮಾಡಿ ಅಂತ ಕಮೆಂಟ್ಸ್ ಬರ್ತಾನೆ ಇತ್ತು. ಅದಕ್ಕೆ ಇನ್ನಿಂದ ಯಾವ ಕತೆ ಹೇಳ್ತೀನೋ ಆ ಪಾತ್ರಧಾರಿನೇ ಆಗೋಣ ಅಂತ. ಹೇಗ್ ಕಾಣಿಸ್ತಿದ್ದೀನಿ? ತುಂಬಾ ಮುದ್ದಾಗಿ ಕಾಣಿಸ್ತಿದ್ದೀರಾ ಆಂಟಿ. ಹಾರ ಹಾಕ್ಲಾ? ತುಂಬಾ ಮುದ್ದಾಗಿ ಕಾಣಿಸ್ತಿದ್ದೀರಾ ಆಂಟಿ. ನಿಜವಾಗ್ಲೂ ಕಸ್ತೂರಿ ಅಂದವಾಗಿ ಕಾಣಿಸ್ತಾ ಇದೆಯಾ? ಶೂಟಿಂಗ್ ಹೋಗೋಣವಾ? ನೀನಾ? ನೀನು ಇಟ್ಟು ಕತೆ ಕೇಳಮ್ಮ. ಸರಿ ಆಂಟಿ. ಕಸ್ತೂರಿ ರೆಡಿನಾ? ರೋಲ್ ಹೇಳ? ಹಾ ಸರಿ, ಆಕ್ಷನ್. ಮಕ್ಕಳೇ ಚೆನ್ನಾಗಿ ಓದ್ಕೊತಿದ್ದೀರಲ್ಲ? ವಿದ್ಯೆ ತುಂಬಾ ಮುಖ್ಯ. ವಿದ್ಯಾ ತುರಾಣಂ ನಾಸುಕಂ ನರಿದ್ರ. ಹೀಗಂದ್ರೆ ಏನು? ಹುಟ್ಟದಾಗಿ ವಿವರಣೆ ಕೊಡ್ತೀನಿ. ಕಣ್ಮಣಿ ಅಂತ ಒಂದು ಮುದ್ದಾದ ಹುಡುಗಿ ಇದ್ಲಂತೆ. ಯಾವಾಗ್ಲೂ ನಿದ್ದೆ ಮಾಡೋದು, ಅಲಂಕಾರ ಮಾಡ್ಕೊಂಡು ತಿರುಗೋದು. ಅವಳ ತಂದೆ ಮಹಾನ್ ಸರಸ್ವತಿ ಭಕ್ತ. ಆದ್ರೆ ಕಣ್ಮಣಿಗೆ ಓದು ಅಂದ್ರೇನೆ ಆಗ್ತಾ ಇರ್ಲಿಲ್ಲ. ನಾನು ದೊಡ್ಡೋಳಾದ್ಮೇಲೆ ರಾಣಿ ಆಗ್ತೀನಿ, ನನಗೇಕೆ ವಿದ್ಯೆ ಅಂತ